ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸರ್ಕಾರ ರೈತರ ಆರ್ಥಿಕ ಜೀವನವನ್ನು ಉತ್ತಮಗೊಳಿಸುವ ದೃಷ್ಟಿಯಿಂದ ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಬೀಜಗಳು, ರಸಗೊಬ್ಬರ, ಕೀಟನಾಶಕ, ಸಸ್ಯ ಸಂರಕ್ಷಣೆ, ಶ್ರಮಿಕರ ವೇತನ ಇನ್ನಿತರ ಅಗತ್ಯಗಳನ್ನು ಪೂರೈಸುವ ದೃಷ್ಟಿಯಿಂದ ರೈತರಿಗಾಗಿ ಶೂನ್ಯ ಬಡ್ಡಿ ಸಾಲ ಅಂದರೆ ಯಾವುದೇ ಬಡ್ಡಿ ಇಲ್ಲದೆ ಸುಮಾರು 5 ಲಕ್ಷದವರೆಗೆ ಸಾಲ ನೀಡುತ್ತದೆ. ಯಾವೆಲ್ಲ ಬ್ಯಾಂಕ್ಗಳು ರೈತರಿಗೆ ಈ ತರಹದ ಬಡ್ಡಿರಹಿತ ಸಾಲ ನೀಡುತ್ತವೆ ಹಾಗೂ ಬೇಕಾದ ದಾಖಲೆಗಳೇನು ಮುಂತಾದವುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಸರ್ಕಾರದ ಬಡ್ಡಿ ರಹಿತ ಸಾಲ ಯೋಜನೆ ಸಂಪೂರ್ಣ ಮಾಹಿತಿ. ಯೋಜನೆಯ ಉದ್ದೇಶಗಳು: ರೈತರಿಗೆ ಆರ್ಥಿಕ ನೆರವು. ರೈತರು ತಮ್ಮ ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಹಣಕಾಸು ನೆರವನ್ನು ಸರಳ ಮತ್ತು ಸುಲಭವಾಗಿ ಪಡೆಯಲು ಈ ಯೋಜನೆ ಸಹಾಯ ಮಾಡುತ್ತದೆ. ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನೆ: ರೈತರು ತಮ್ಮ ಭೂಮಿಯಲ್ಲಿ ಉತ್ತಮ ಪದ್ಧತಿಯಲ್ಲಿ ಕೃಷಿ ನಡೆಸಲು ಶೂನ್ಯ ಬಡ್ಡಿಯ ಸಾಲದಿಂದ ಉತ್ತೇಜನ ದೊರೆಯುತ್ತದೆ. ಸಣ್ಣ ಮತ್ತು ಮಧ್ಯಮ ರೈತರಿಗೆ ಅನುಕೂಲ. ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ರೈತರು ಈ ಯೋಜನೆಯಿಂದ ಹೆಚ್ಚಿನ ಲಾಭ ಪಡೆಯುತ್ತಾರೆ. ಸಾಲದ ಹೊರೆ ಕಡಿಮೆ ಮಾಡುವುದು: ಶೂನ್ಯ ಬಡ್ಡಿಯ ಕಾರಣದಿಂದಾಗಿ ರೈತರಿಗೆ ಸಾಲದ ಹೊರೆ ಕಡಿಮೆ ಆಗುತ್ತದೆ. ಇದರಿಂದಾಗಿ ಇತರ ಆರ್ಥಿಕ ಬಿಕ್ಕಟ್ಟುಗಳನ್ನು ನಿವಾರಿಸಲು ಸಹಾಯವಾಗುತ್ತದೆ. ಉದ್ದೇಶ: ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಬೀಜ, ರಸಗೊಬ್ಬರ, ಕೀಟನಾಶಕ, ಸಸ್ಯ ರಕ್ಷಣೆ, ಶ್ರಮಿಕರ ವೇತನ ಮತ್ತು ಇತರ ಅಗತ್ಯಗಳಿಗೆ ಸಹಾಯವಾಗಲು ಈ ಯೋಜನೆಯನ್ನು ರೂಪಿಸಲಾಗಿದೆ. ಯೋಜನೆಯ ವಿವರಗಳು: ಸಾಲದ ಮಿತಿ: ಈಗ ಸಾಲದ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಬಡ್ಡಿದರ: ಬಡ್ಡಿದರ ಒಂದು ಶೂನ್ಯ ಬಡ್ಡಿದರ. ಸಾಲ ನೀಡುವ ಸಂಸ್ಥೆಗಳು: ಯಾವ ಸಂಸ್ಥೆಗಳು ಶೂನ್ಯ ಬಡ್ಡಿದರದಲ್ಲಿ ರೈತರಿಗೆ ಸಾಲ ನೀಡುತ್ತವೆ ಅಂತ ನೋಡೋದಾದ್ರೆ ಸಹಕಾರ ಸಂಸ್ಥೆಗಳು, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಗಳು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಡಿಯಲ್ಲಿ ಲಭ್ಯ. ಈ ಸಾಲ ಯೋಜನೆ ಭಾರತ ಸರ್ಕಾರದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಭಾಗವಾಗಿರುವುದರಿಂದ ರೈತರು ಕೆಸಿಸಿ ಹೊಂದಿದ್ದರೆ ಹೆಚ್ಚಿನ ಅನುಕೂಲವನ್ನು ಪಡೆಯುತ್ತಾರೆ. ಅರ್ಹತೆಗಳು: ಕರ್ನಾಟಕದ ಸ್ಥಳೀಯ ರೈತರಾಗಿರಬೇಕು. ಈ ಯೋಜನೆ ಲಾಭವನ್ನು ಪಡೆಯಲು ಅರ್ಜಿದಾರರು ಕರ್ನಾಟಕದ ನಿವಾಸಿಯಾಗಿರಬೇಕು. ಸಹಕಾರ ಸಂಘಗಳ ಸದಸ್ಯತ್ವ: ರೈತರು ತಮ್ಮ ಹತ್ತಿರದ ಸಹಕಾರಿ ಸಂಘಗಳ ಸದಸ್ಯರಾಗಿರಬೇಕು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರಬೇಕು. ಕೆಸಿಸಿ ಹೊಂದಿರುವ ರೈತರಿಗೆ ಈ ಯೋಜನೆಗಿಂತ ಹೆಚ್ಚಿನ ಅನುಕೂಲ ದೊರೆಯುತ್ತದೆ. ಜಮೀನಿನ ದಾಖಲಾತಿಗಳನ್ನು ಹೊಂದಿರಬೇಕು. ಆರ್ಟಿಸಿ ಅಥವಾ ಪಹಣಿ ಅಥವಾ ಭೂಮಿಯ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವಾಗ ನೀಡಬೇಕಾಗುತ್ತದೆ. ಅಗತ್ಯ ದಾಖಲೆಗಳು: ರೈತರ ಆಧಾರ್ ಕಾರ್ಡ್, ರೈತರ ಗುರುತಿಗಾಗಿ ಪಹಣಿ ಪತ್ರ, ಭೂಮಿಯ ಸ್ವಾಮ್ಯ ಮತ್ತು ವಿವರಗಳನ್ನು ದೃಢೀಕರಿಸಲು ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಖಾತೆಯ ವಿವರಗಳು, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಸಕ್ರಿಯ ಮತ್ತು ಇತ್ತೀಚಿನ ಭಾವಚಿತ್ರ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಹೆಚ್ಚಿನ ಅನುಕೂಲಗಳಿಗಾಗಿ ಸಾಲ ಪಡೆಯುವ ವಿಧಾನ: ಸಹಕಾರ ಸಂಘ ಅಥವಾ ಡಿಸಿಸಿ ಬ್ಯಾಂಕ್ಗೆ ಭೇಟಿ ನೀಡಿ. ರೈತರು ತಮ್ಮ ಹತ್ತಿರದ ಸಹಕಾರ ಸಂಘ ಅಥವಾ ಡಿಸಿಸಿ ಬ್ಯಾಂಕ್ಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ. ಮೇಲ್ಕಂಡ ಎಲ್ಲ ಅಗತ್ಯ ದಾಖಲೆಗಳನ್ನು ಒದಗಿಸಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಪರಿಶೀಲನೆ ಮತ್ತು ಮಂಜೂರಾತಿ: ದಾಖಲೆಗಳ ಪರಿಶೀಲನೆ ನಂತರ ಮಂಜೂರಾತಿ ಪ್ರಕ್ರಿಯೆ ನಡೆಯುತ್ತದೆ. ಸಾಲ ಮಂಜೂರಾದ ನಂತರ ಹಣ ಹಸ್ತಾಂತರ. ಶೂನ್ಯ ಬಡ್ಡಿಯೊಂದಿಗೆ ಸಾಲ ಮಂಜೂರಾದ ಬಳಿಕ ಹಣ ನಿಗದಿತ ಬ್ಯಾಂಕ್ಗೆ ವರ್ಗಾಯಿಸಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆ ಕಚೇರಿ: ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಕಚೇರಿಯ ಸಂಪರ್ಕ ಮಾಡಿ. ಸಹಕಾರ ಸಂಘಗಳನ್ನು ಮತ್ತು ಡಿಸಿಸಿ ಬ್ಯಾಂಕ್ಗಳು, ಸ್ಥಳೀಯ ಸಹಕಾರ ಸಂಘ ಮತ್ತು ಡಿಸಿಸಿ ಬ್ಯಾಂಕ್ಗಳಿಂದ ಮಾಹಿತಿ ಪಡೆಯಬಹುದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ: ಭಾರತ ಸರ್ಕಾರದ ಕೆಸಿಸಿ ಯೋಜನೆಗೆ ಸಂಬಂಧಿಸಿದ ವಿವರಗಳು ಸಹ ಲಭ್ಯ. ಥ್ಯಾಂಕ್ ಯು ಗೈಸ್.